ಇವತ್ತು ನಾವು ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ಎಲ್ಲಿ ಅದು ಒಂದು ಇದು ನಾವು ಸ್ಟೂಡೆಂಟ್ ವಾಯ್ಸ್ ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ ವಾಯ್ಸ್ ಅಂತ ಅನ್ನೋದು ಒಂದು ಕಾರ್ಯಕ್ರಮವನ್ನು ನಮ್ಮ ಏನು ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಹಮ್ಮಿಕೊಂಡಿದ್ವಿ NSUI ಅದು ಏನು ಎಂಟ್ರೆನ್ಸ್ ಎಕ್ಸಾಮ್ ವಿಚಾರಗಳಲ್ಲಿ ಮಕ್ಕಳುಗಳು ಯಾವುದೇ ಥರವಾದ್ದು ಪ್ಯಾನಿಕ್ ಆಗಬಾರ್ದು ಮತ್ತು ಗಾಬರಿ ಆಗಬಾರ್ದು. ಎಂಟ್ರೆನ್ಸ್ ಎಕ್ಸಾಮ್ ಈ ವರ್ಷ ಏನು ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು ಆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಡೆದಂಥ ಪೇಪರ್ ಲೀಕೇಜ್ ಇರ್ಬೋದು ಮತ್ತು ಆ ವ್ಯವಹಾರಗಳು ಏನೇನು ನಡೆದಿತ್ತು ಅದರಿಂದ ಮಕ್ಕಳುಗಳು ಸುಮಾರು ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಂಥದ್ದನ್ನ ನಾವೆಲ್ಲ ಕಣ್ಣಾರ ನೋಡಿರುವಂಥದ್ದು. ಅದ್ರ ವಿಚಾರವಾಗಿ ನಾವು ನಮ್ಮ ಮಕ್ಕಳುಗಳಿಗೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳುಗಳಿಗೆ ಬಿಲೋ ಪಾವರ್ಟಿ ಲೈನಲ್ಲಿ ಇರುವಂಥ ಕುಟುಂಬದ ಮಕ್ಕಳುಗಳಿಗೆ ನಾವು ವಿಚಾರವನ್ನು ತಿಳಿಸಿ ಅವರಿಗೆ ಧೈರ್ಯವನ್ನು ತುಂಬಿ ಎಂಟ್ರೆನ್ಸ್ ಎಕ್ಸಾಮ್ನ ಯಾವ ರೀತಿ ನಾವು ಎದುರಿಸ್ಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಅಂತ ಅನ್ನೋದು ಒಂದು ಕಾನ್ಫರೆನ್ಸ್ನ ನಾವು ನಮ್ಮ ಸಂಘಟನೆಯಿಂದ ಮಡಿಕೊಂಡಿದ್ವಿ. ಅದ್ರ ವಿಚಾರವಾಗಿ ನಾವು ಮಾರಣಿಸ್ ಕಾಲೇಜಲ್ಲಿ ಆಫ್ಟರ್ ಕಾಲೇಜು ಎಲ್ಲ ಮಕ್ಕಳುಗಳಿಗೂ ಒಂದು ಕಡೆ ಸೇರಿಸಿ ಅದ್ರ ವಿಚಾರವಾಗಿ ನಾವು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದಕ್ಕೆ ಭಾರತೀಯ ಜನತಾ ಪಕ್ಷದವ್ರು ಬಂದ್ಬಿಟ್ಟು ಇಲ್ಲ ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಅವರು ಏನೇನೋ ತಪ್ಪರ್ಥ ಕಲ್ಪಿಸ್ಕೊಂಡು ಬಂದಿದ್ರು. ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ನಮ್ಮ ಏನು ನಮ್ಮ ಸ್ಪೋಕ್ಸ್ಮ್ಯಾನ್ ಇದ್ದರು, ನಮ್ಮ BJPಯ ಸ್ಪೋಕ್ಸ್ಮ್ಯಾನ್ ಮೋಹನ್ ಅವರು ಮತ್ತು ಯುವ BJP ಅಧ್ಯಕ್ಷರಾದಂಥ ರಾಕೇಶ್ ಅವರೆಲ್ಲ ಬಂದಿದ್ದರು. ಅವ್ರಿಗೆಲ್ರಿಗೂ ವಿಚಾರವನ್ನು ತಿಳಿಸಿದ್ವಿ. ಅವ್ರ ಸಮಾಧಾನವಾಗಿ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿ ಫೋಟೋ ಎಲ್ಲೂ ಬಳಸಿಲ್ಲ ನಾವು. LED ಇಲ್ಲಿ ಅದರ ವಿಚಾರವಾಗಿ ಏನೇನು ಘಟನೆಗಳು ನಡೆಯುತ್ತೆ ಅದನ್ನೆಲ್ಲವನ್ನೂ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಏನು ಅಂತ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದು ಒಂದು LEDಲಿ ರಾಹುಲ್ ಗಾಂಧಿ ಫೋಟೋ ಅಚಾನಕ್ ಬಂದಿದ್ದೆ. ಅದಕ್ಕೆ ಅವರು ವಿಚಾರಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಕಾಮೆಂಟ್ಸ್ ಬೇಡ ಅಂತ ನಾನು ಹೇಳಿದ್ದೆ. ಕಾಲೇಜ್ಗಳಲ್ಲಿ ರಾಜಕಾರಣಗಳನ್ನ ಮಾಡಬಾರ್ದು. ಕಾಲೇಜ್ಗಳಲ್ಲಿ ಯಾರನ್ನು ಮಾಡಬಾರ್ದು, ನಾವು ಮಾಡಬಾರ್ದು, ಬೇರೆ ಪಕ್ಷದವ್ರನ್ನ ಮಾಡಬಾರ್ದು. ನಾವು ಕಾಲೇಜ್ಗಳಲ್ಲಿ ರಾಜಕಾರಣ ಮಾಡ್ತಾಯಿಲ್ಲ. ಕಾಲೇಜಿನಲ್ಲಿರುವಂಥ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ನಿಮ್ಮ ಜೀವನವನ್ನು ಯಾವುದೇ ರೀತಿಗೂ ಎದುರುಕೊಂಡು ಇಲ್ಲ ಭಯಪಟ್ಟು ಇಲ್ಲ ಗಾಬರಿಯಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಬಾರ್ದು. ನೀವು ಧೈರ್ಯವಾಗಿರಬೇಕು, ಧೈರ್ಯವಾಗಿ ಎದುರಿಸಬೇಕು ಅಂತ ಅನ್ನೋ ವಿಚಾರವಾಗಿ ನಾವು ಇವತ್ತು ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿರುವಂಥದ್ದು. ರೀ ವಿದ್ಯಾರ್ಥಿ ಹಂಗಲ್ಲ ರೀ, ಇವತ್ತೊಂದು ಜನ್ರೇಷನ್ನು ಜೆನ್ಜಿ ಅಂತ ಹೇಳ್ತೀವಲ್ಲ, 4th ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೇ ಇಡೀ ಪ್ರಪಂಚದ ಜ್ಞಾನ ಇರ್ತದೆ. PUC ಓದ್ತಾ ಇರುವಂಥ ಮಕ್ಕಳುಗಳಿಗೆ ಇವತ್ತು ಏನು ಪ್ರತಿಭಟನೆ ನಡೀತೈತೆ, ಏನು ವಿಚಾರ ನಡೀತೈತೆ, ಈ ದೇಶದಲ್ಲಿ ಏನು ನಡೀತೈತೆ, ಈ ಪ್ರಪಂಚದಲ್ಲಿ ಏನು ನಡೀತೈತೆ, ಯಾವ ಮೂಲೆಯಲ್ಲಿ ಏನು ನಡೀತೈತೆ ಅಂತ ವಿಚಾರನ 5 ನಿಮಿಷಕ್ಕೆ ಗ್ರಹಿಸುವಂಥ ಶಕ್ತಿನ ಭಗವಂತ ಇವತ್ತಿನ ಜನ್ರೇಷನ್ಗೆ ಎಲ್ಲ ಮಕ್ಳಿಗೂ ಕೊಟ್ಟವ್ರೆ. ಅದನ್ನು ನಾವು ತಿಳಿಸ್ಬೇಕು ಅವ್ರಿಗೆ, ಬಂದು ಪ್ರತಿಭಟನೆ ನಡೀತೈತೆ ಅಂತ. ಅವೆಲ್ಲ ಏನಿಲ್ಲ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿರುವಂಥ ಈ ಕಾರ್ಯಕ್ರಮ ಇದೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.